ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. RBI ಬಿಗ್ ನ್ಯೂಸ್, $11.8 ಬಿಲಿಯನ್ ಅಷ್ಟು ಡಾಲರ್ ಸೆಲ್ ಮಾಡಿದ್ದಾರೆ ರುಪಿ ಸ್ಟೆಬಲೈಸ್ ಆಗೋದಕ್ಕೆ. ಅದ್ರ ಜೊತೆಗೆ $10 ಬಿಲಿಯನ್ ಅಷ್ಟು ಬ್ಯಾಂಕಿಂಗ್ ಸಿಸ್ಟಮ್ಗೆ ಇಂಜೆಕ್ಟ್ ಮಾಡಿದ್ದಾರೆ ಲಿಕ್ವಿಡಿಟಿನ. ಸೊ ರುಪಿ ಅದರಿಂದ ಸ್ವಲ್ಪ ಗೇನ್ ಆಗಿ ಸ್ಟೆಬಲ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಗೋಲ್ಡ್ ಅಂಡ್ ಸಿಲ್ವರ್ ಎವ್ರಿ ಡೇ ಹಾಲ್ ಟೈಮ್ ಹೈ ಹೊಡಿತಾ ಬರ್ತಾ ಇದೆ. ಈಗಲೂ ಸಹ 4500 ಅನ್ಸಲ್ಲಿ ಗೋಲ್ಡ್ ಟ್ರೇಡ್ ಆಗ್ತಾ ಇದ್ರೆ, ಇನ್ನ $72 ಪರ್ ಅನ್ಸ್ ಅಲ್ಲಿ ಸಿಲ್ವರ್ ಟ್ರೇಡ್ ಆಗ್ತಾ ಇದೆ. ಇನ್ನು ನಾಳೆ ರಜಾ ಇರುತ್ತೆ. ಸೊ ಅನ್ ಬಿಫಾಫ್ ಆಫ್ ಕ್ರಿಸ್ಮಸ್ ಹಾಲಿಡೇ, ನಾಳೆ ಕ್ರಿಸ್ಮಸ್ ಹಾಲಿಡೇ ಇರುತ್ತೆ. ಸೊ ಇನ್ನು ಇವತ್ತು ಟ್ರೇಡಿಂಗ್ ಪ್ಲಾನ್ ಯಾವ ತರ ಇರಬೇಕು? ಡೌಜನ್ ಮಾರ್ಕೆಟ್ 80 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು ಕ್ಲೋಸ್ ಆಗಿದೆ. ಏಷ್ಯನ್ ಮಾರ್ಕೆಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತದೆ. ಇನ್ ಜಪಾನ್ ಮಾರ್ಕೆಟ್ 0.3% ಅಪ್ ಆಗಿದೆ. ಇನ್ನು ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು ನಿನ್ನೆ 1784 crores 94 crores ನ ಸೆಲ್ ಮಾಡಿದ್ದಾರೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಅವರು 3812 crores ನ ಬೈ ಮಾಡಿದ್ದಾರೆ. ಇನ್ನು ಗಿಫ್ಟ್ ನಿಫ್ಟಿ ನೋಡೋದಾದ್ರೆ 26,232 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ನಿಫ್ಟಿ ನಿನ್ನೆ ಮಿಕ್ಸ್ಡ್ ರಿಯಾಕ್ಷನ್ ಅಂತ ತೋರಿಸಿ ಫ್ಲಾಟ್ ಅಲ್ಲೇ ಕ್ಲೋಸ್ ಆಗಿದೆ. 26,177 ಅಲ್ಲೇ ಕ್ಲೋಸ್ ಆಗಿದೆ. ನಿನ್ನೆ ಪಾಸಿಟಿವ್ ಆಗಿ ಮೂವ್ ಆಗಿರೋದಂದ್ರೆ FMCG, ಎನರ್ಜಿ ಮತ್ತು ಕಮಾಡಿಟೀಸ್. ವೀಕ್ ಆಗಿ ಟ್ರೇಡ್ ಆಗಿದೆ ಅಂದ್ರೆ IT ಮತ್ತು ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ಬೋದು. ಇವತ್ತು ನಿಫ್ಟಿ 26,200 ಎಬೋ ಇದ್ರೆ ಮಾತ್ರ ಬೈಯಿಂಗ್ ಝೋನ್ ಇರುತ್ತೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು ಇವತ್ತು ಫ್ಲಾಟ್ ಆಗಿ ಓಪನ್ ಆಗುತ್ತೆ. ನಿಫ್ಟಿ ಫ್ಲಾಟ್ ಪಾಸಿಟಿವ್ ಆಗಿರುತ್ತೆ. 26,200 ಎಬೋ ಇದ್ರೆ ಬೈಯಿಂಗ್ ಝೋನ್ ಇರುತ್ತೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 26,200 ಇರುತ್ತೆ. ಸಪೋರ್ಟ್ ಬಂದ್ಬಿಟ್ಟು 26,000 ಆಗಿರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿನೂ ಸೇಮ್, ಇಟ್ಸ್ ಎ ಮಿಕ್ಸ್ಡ್ ರಿಯಾಕ್ಷನ್ ಅಂತ ತೋರಿಸಿ ಫ್ಲಾಟ್ ಅಲ್ಲೇ ಕ್ಲೋಸ್ ಆಗಿದೆ. 59,300 ಅಲ್ಲಿ ಕ್ಲೋಸ್ ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 59,800 ಇದೆ. ಸಪೋರ್ಟ್ ಬಂದ್ಬಿಟ್ಟು 58,700 ಇದೆ. ಸೆನ್ಸೆಕ್ಸ್ 42 ಪಾಯಿಂಟ್ಸ್ ಲಾಸ್ ಆಗ್ಬಿಟ್ಟು 85,525 ಕ್ಲೋಸ್ ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 85,850 ಅಂಡ್ 86,000 ಆಗಿದೆ. ಸಪೋರ್ಟ್ ಬಂದ್ಬಿಟ್ಟು 85,000 ಆಗಿದೆ. ಸೊ ಇದ್ರ ಜೊತೆಗೆ ಇನ್ನ ಇವತ್ತು ಕಾನ್ಸಂಟ್ರೇಷನ್ ಮಾಡ್ಬೇಕಾಗಿರುವಂತದ್ದು ಡಿಫೆನ್ಸ್ ಮತ್ತು ರೈಲ್ವೆ ಸ್ಟಾಕ್ಸ್ ನ. ಸೊ ರೈಲ್ವೆ ಫೇರ್ ಕಡಿಮೆ ಆಗಿರೋದಕ್ಕೆ ಪರ್ ಕಿಲೋಮೀಟರ್ಗೆ ನಾರ್ಮಲ್ ಬಂದ್ಬಿಟ್ಟು ₹1 ಕಡಿಮೆ ಆಗಿದೆ, 1 ಪೈಸಾ ಕಡಿಮೆ ಆಗಿದೆ. ಇನ್ನು AC ಬಂದ್ಬಿಟ್ಟು 2 ಪೈಸಾ ಕಡಿಮೆ ಆಗಿದೆ ಪರ್ ಕಿಲೋಮೀಟರ್ಗೆ. ಸೊ ಅದರಿಂದ ಸ್ವಲ್ಪ ಅದ್ರ ಜೊತೆಗೆ ಪ್ರಮೋಟರ್ಸ್ ತುಂಬಾ ಕಾನ್ಸಂಟ್ರೇಷನ್ ಅಂಡ್ ರೈಲ್ವೆ ಬಿಕಾಸ್ ಆಫ್ ಬಜೆಟ್. ಕಮಿಂಗ್ ಡೇಸ್ ಅಲ್ಲಿ ಬಜೆಟ್ ಬರ್ತಾ ಇರೋದ್ರಿಂದ ಸೊ ರೈಲ್ವೆ ಸ್ಟಾಕ್ ನ ತುಂಬಾ ಕಾನ್ಸಂಟ್ರೇಷನ್ ಫೋಕಸ್ ಮಾಡ್ಬೇಕಾಗುತ್ತೆ. ಸೊ ನೀವು ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ, ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.